ನಮಸ್ಕಾರ ವೀಕ್ಷಕರೇ, ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿವಸ ಆಯಿತು ಒಂದು ವಿಡಿಯೋ ಮಾಡಿ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಯಾಕೆ ನಿಮ್ಮ ಇಮೋಷ್ನಲ್ ವೀಡಿಯೋಸ್ ಬರ್ತಾನೆ ಇಲ್ಲ ಅಂತ. ಸೊ ಇವತ್ತು ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಸಂಬಂಧಪಟ್ಟಂತೆ. ಈ ವಿಡಿಯೋಲಿ ನಿಮಗೆ ಏನು ಡೀಟೇಲ್ ಹೇಳಲ್ಲ, ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ತಿದ್ದೀನಿ. ಏನು ವಿಷಯ ಅಂದರೆ, ಈಗ ನೋಡಿ ರೀಸೆಂಟಾಗಿ ಒಂದು ಮಳೆ ಆಯಿತು. ಜಸ್ಟ್ ಒಂದು 20 ಮಿನಿಟ್ಸ್ ಮಳೆ ಬಂತು ಮೊನ್ನೆ. ಮಳೆ ಬಂದಾಗ ನನಗೆ ಸುಮಾರು ವೀಡಿಯೋಸ್ ನೋಡಿದೆ ನಾನು ನ್ಯೂಸಲ್ಲಿ. ಬೆಂಗಳೂರು ಭಾರಿ ಮಳೆಗೆ ಈ ಏರಿಯಾಗಳು ನೀರು ತುಂಬ್ಕೊಂಡ್ಬಿಟ್ಟಿದೆ, ಅಪ್ ಟು ಮೊಳ್ಕಾಲ್ವರೆಗೂ ನೀರಿದೆ, ಅಪ್ ಟು ನೀಸ್ವರೆಗೂ ನೀರಿದೆ, ನಮಗೆ ಇಲ್ಲಿಂದ ಅಲ್ಲಿಗೆ ಓಡಾಡೋಕ್ಕಾಗ್ತಿಲ್ಲ ಅಂತ. ಇವನ್ ನನ್ನ ಫ್ರೆಂಡ್ಸು ನನಗೆ ವಿಡಿಯೋ ಶೇರ್ ಮಾಡಿದ್ದಾರೆ, ನ್ಯೂಸೆಲ್ಲ ಆ ವಿಡಿಯೋ ಬಂದಿದೆ. ಸೊ ಈ ನಮ್ಮ ದುರ್ಗತಿ ಬೆಂಗಳೂರಿಗೆ ಏನಕ್ಕೆ, ಯಾಕೆ ಈ ಥರ ಆಗ್ತದೆ ಬೆಂಗಳೂರಲ್ಲಿ? ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ, ಬೆಂಗಳೂರಲ್ಲಿ ಅನ್ಪ್ಲ್ಯಾನ್ಡ್ ಕನ್ಸ್ಟ್ರಕ್ಷನ್, ಆಮೇಲೆ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಏನಾಗ್ತಿದೆ. ಈಗ ನೋಡಿ ಬೆಂಗಳೂರಲ್ಲಿ ಅನ್ಪ್ಲ್ಯಾನ್ಡ್ ಬೆಂಗಳೂರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಮ್ಮ ರಾಜಕಾಲುವೆ ಬಗ್ಗೆ ನೀವು ಕೇಳಿರ್ಬೇಕು. ರಾಜಕಾಲುವೆ ಅಂತ ಬಂದಿದ್ದೆ, ಅದು ರಾಜರು ಮಾಡಿದ್ದಂತ. ಸೊ ಈ ಕಾಲುವೆಗಳು ಏನಕ್ಕೆ ಮಾಡಿದ್ರಪ್ಪ ಅಂತಂದರೆ, ಮುಂಚೆ ಎಲ್ಲ ಹೆವಿ ಮಳೆ ಆದಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನಂಗೆ ಕೌಂಟ್ ಎಕ್ಸಾಕ್ಟ್ ಗೊತ್ತಿಲ್ಲ, ಮೋರ್ ದೆನ್ 200 ಕೆರೆ ಇತ್ತು. ಮೋರ್ ದೆನ್ 200 ಕೆರೆ ಇದ್ದಾಗ ಎಲ್ಲ ಕೆರೆಗೂ ಕಾಲುವೆ ಮುಖಾಂತರ ಕನೆಕ್ಷನ್ ಇತ್ತು. ಇನ್ ಕೇಸ್ ಇಲ್ಲಿ ಮಳೆ ಆದರೆ ಇಲ್ಲಿಂದ ಆ ಕೆರೆ ಹೋಗ್ಲಿ, ಆ ಕೆರೆಯಿಂದ ಆ ಕೆರೆ. ಸೊ ಈ ಥರ ಆಗಿ ಯಾವುದೋ ಒಂದು ನದಿಗೆ ತಲುಪುತ್ತೆ ಇದೆಲ್ಲ. ಸೊ ಈಗ ಯಾಕೆ ಈ ಥರ ಕಂಡೀಷನ್ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ? ಯಾಕೆ ಮಳೆ ಬಂದರೆ ಇಮಿಡಿಯೇಟ್ ಆಗಿ 1 ಅವರ್ವರೆಗೂ ಟ್ರಾಫಿಕ್ನ ಸಮಸ್ಯೆ ಬರ್ತಾ ಇದೆ, ನೀರು ತುಂಬಿಕೊಳ್ತಾ ಇದೆ, ಮನೆ ನೀರು ನುಗ್ತಿದೆ ಅಂತಂದರೆ, ಈ ರಾಜಕಾಲುವೆಗಳು ಹಾಗೂ ಕೆರೆಗಳ ಒತ್ತುವರಿಯಿಂದ. ಈ ಒತ್ತುವರಿ ಏನಕ್ಕೆ ಆಗ್ತಿದೆ ಅಂದರೆ, ನಮ್ಮ ಜನರಿಗೆ ಆ್ಯಕ್ಚುಲ್ ಆಗಿ ಕೆರೆಯಿಂದ ಅದು ಒಂದು ಸ್ಟ್ಯಾಂಡರ್ಡ್ ಇರುತ್ತೆ, ಕೆರೆಯಿಂದ ಇಷ್ಟು ದೂರ ಮನೆ ಕಟ್ಟಬೇಕು, ಕಾಲುವೆಯಿಂದ ಇಷ್ಟು ದೂರ ಕಟ್ಟಬೇಕು ಅಂತ. ಸೊ ಅದು ಕಮ್ಮಿ ನಾಲೆಜ್ ಇರೋದ್ರಿಂದ ಆ ಥರ ನಮ್ಮ ಕನ್ಸ್ಟ್ರಕ್ಷನ್ಸ್ ಎಲ್ಲ ಕೆರೆ ಹತ್ರ ಆಗ್ತಾ ಇರೋದು, ಆಮೇಲೆ ಕೆರೆ ಅಕ್ಕಪಕ್ಕ ಮನೆ ಕಟ್ತಾ ಇರೋದು. ಇದರಿಂದ ಏನಾಗ್ತಿದೆ, ಕೆರೆ ತುಂಬಿದಾಗೆಲ್ಲ ನೀರು ಮನೆಗಳಿಗೆ ಹೋಗೋದಾಗ್ಲಿ, ರೋಡಲ್ಲಿ ಬರೋದಾಗ್ಲಿ ಆಗ್ತಿದೆ. ಅದ್ರ ಜೊತೆಗೆ ನಮ್ಮ ಸೀವೇಜ್ ಟ್ರೀಟ್ಮೆಂಟು ಹಾಗೂ ನಮ್ಮ ಡ್ರೈನ್ಗಳು, ಸಬ್ ಡ್ರೈನ್ಸ್ಗಳು ಏನಿರ್ತವೆ ಅದೆಲ್ಲ ಪ್ರಾಪರ್ ಆಗಿ ಇಡೀ ಬೆಂಗಳೂರಲ್ಲಿ ಪ್ರಾಪರ್ ಕನೆಕ್ಟಿವಿಟಿ ಥರ ಮಾಡಬೇಕು. ಇವಾಗ ಸ್ಮಾರ್ಟ್ ಸಿಟಿ ಅಂತ ಮಾಡ್ತಾ ಇದ್ದಾರೆ. ಹೋಪ್ಸೋ ಇನ್ ಕಮ್ಮಿಂಗ್ ಟೈಮ್ ನಮಗೆ ಈ ಸಮಸ್ಯೆ ಇರೋದಿಲ್ಲ ಅನ್ಸುತ್ತೆ, ನೋಡೋಣ ವೀಕ್ಷಕರೇ. ಬಟ್ ಹೆವಿ ರೈನ್ ಆಗೋಗಿನ ಮುಂಚೆ, ಇದು ಇನ್ನು ಪ್ರೀ ಮಾನ್ಸೂನ್ ಅಲ್ಲ, ಪ್ರೀ ಮಾನ್ಸೂನ್ ಶುರು ಆಗೋಗಿನ ಮುಂಚೆ ನಾವು ಏನು ನೋಡ್ಕೋಬೇಕು ಅಂತಂದರೆ, ನಮ್ಮ ಎಲ್ಲ ಡ್ರೈನ್ ಆಗಲಿ, ಸಬ್ ಡ್ರೈನ್ಸ್ ಆಗಲಿ, ರಾಜಕಾಲುವೆಗಳಾಗಲಿ ಡೀಸಿಲ್ಟ್ ಆಗಿರಬೇಕು. ನಾನು ನಮ್ಮ ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಆದಷ್ಟು ಎಲ್ಲರೂ ನಮ್ಮ ಅವ್ರವ್ರ ಪ್ರದೇಶದ ಎಲ್ಲ ಮೋರಿ ಹಾಗೂ ಎಲ್ಲ ಚರಂಡಿಗಳನ್ನು ಕ್ಲೀನಾಗಿ ಡೀಸಿಲ್ಟ್ ಮಾಡಿ ಇಟ್ಕೊಂಡ್ರೆ ಬರೋ ಮಳೆಯಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ನಾನು ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಇಟ್ ಈಸ್ ಎ ಜನರಲ್ ಇಶ್ಯೂ ಆಫ್ ಬೆಂಗಳೂರು. ಸೊ ನಮ್ಮ ಬೆಂಗಳೂರನ್ನ ನಾವೇ ಕಾಪಾಡಬೇಕು. ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಜನದಟ್ಟಣೆ ಯಾವ ಥರ ಇದೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಸ್ಟೇಟಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ಸೊ ಯಾವ ರೀತಿಯಾಗಲೂ ಯಾರಿಗೂ ತೊಂದರೆ ಆಗದೆ ಇರೋಂಗೆ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೂ ಈ ನೀರು ತುಂಬಿಕೊಂಡಿರೋ ಕೆಲವೊಂದು ವಿಡಿಯೋಸು ನನ್ನ ಯೂಟ್ಯೂಬ್ ಲಿಂಕಲ್ಲಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ವೆರಿ ಮಚ್.